ಲೇ ಸುಮಿ, ಎಲ್ಲ ನಿನ್ನಿಂದನೇ ನೀ ಆಗಿದ್ದು. ನಾನು ಹೆಂಗನೂ ನೆಮ್ಮದಿಯಾಗಿದ್ದೆ. ನೀನೇನಿಯ ಹೊಸ ಮಾರನ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ನನ್ನನ್ನು ಯಾಮಾರಿಸ್ಬಿಟ್ಟೆ. ಈಗ ನೋಡ್ದೆ ಎಂಥ ಪರಿಸ್ಥಿತಿ ಬಂತು ಅಂತ. ಆಳ್ಬಾವಿನಾಗ ಬಿದ್ದಿದ್ರು ಎತ್ಕೊಂಬಿಟ್ಟು ಬಂದು ಪೊಲೀಸ್ ಸ್ಟೇಷನ್ಗೆ ಹಾಕವ್ರಿ. ಅದು ಪೊಲೀಸರು ಅಂತ ಹೇಳಿದ್ರೆ ಸುಮ್ಕೇನ್ಯ ನನಗೆ ಗೊತ್ತು ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನನಗೆ ಸಂದ ಗೊತ್ತು, ನಾನು ತಪ್ಪಿಸ್ಕೊತೀನಿ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಿದ್ದಲ್ಲ. ಈಗ ಗೊತ್ತಾಯ್ತಾ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳ್ಬಿಟ್ಟು. ಹೀಗೇನು ಮಾಡೋದು ಅಂತ ನನಗೆ ಅರ್ಥ ಆಯ್ತಿಲ್ಲ. ನಿನ್ನಿಂದನೇ ಇವತ್ತು ನನಗೆ ಇಂಥ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿದ್ರೆ ಥೂ. ಅವತ್ತು ಸುಮ್ಕಿನೇ ಯಪ್ಪ ಹೆಂಗೋ ಅಕ್ಕಿ ಪಕ್ಕಿ ಬ್ಯಾಳೆ ಅಂತ ಕೊಡೋನು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನಾನು ನನ್ನ ಮಗಳು ಸಂದಕ್ಕಿದ್ವಿ. ಎಲ್ಲ ನಿನ್ನಿಂದನೇ ಹಿಂಗಾಗಿದ್ದು. ಎಲ್ಲ ನೀನೇ ಇಂಥ ಕೆಲಸ ಮಾಡಿದ್ದು. ನನಗೆ ಯಾಕೋ ಸಕ್ಕತ್ ಬೇಜಾರಾಯ್ತಾಯ್ತು ನನಗಂತೂ. ಇಲ್ಲಿ ಏನು ಮಾಡೋ ಪರಿಸ್ಥಿತಿನಾಗಿಲ್ಲ ಅಂತ ಸುಮ್ಕಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನನಗಂತೂ ಪಾಪ ಹೆಂಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಇಂಥ ಕಿತ್ತೋಗಿರೋ ಐಡಿಯಾನ ಕೊಡೋದು ನೀನು. ಎಷ್ಟು ಸಿಟ್ಟು ಬತ್ತಾಯ್ತು ಗೊತ್ತಾ ನೋಡ್ದ ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂತ ಹೇಳಿ. ಅಲ್ವೇ ಹೆಂಗೋ ಬೇಡ್ಕೊಂಡು ತಿಂತಿದ್ದೋಳನ್ನ ತಿರ್ಕೊಂಡು ತಿನ್ನಂಗೆ ಮಾಡ್ಬಿಟ್ಟಲ್ಲೇ ನೀನು. ಇವಾಗ ಏನು ಮಾಡಬೇಕು? ಆವಯ್ಯನೂ ಮನೆಯಿಂದ ಓಡಿಸ್ಬಿಟ್ಟಾತಾಗೆ. ಆವಯ್ಯನಿಂದನೂ ಇವಾಗ ಅಲ್ಲಿ ಹೋದ್ರೆ ವಾಪಸ್ ಹೋದ್ರೆ ಕೂಳು ಸಿಗಕ್ಕಿಲ್ಲ. ಈಗ ನಾವೇನು ಹೋಗ್ಬಿಟ್ಟೆ ನನ್ನ ಮನೆ ಬಿಕ್ಸೆ ಎತ್ತಕ್ಕಾಯ್ತದ ಹೇಳು? ನಂದೊಬ್ಳದೆ ತೆಪ್ಪು ಅಂತ ಯಾಕೆ ಮಾತಾಡ್ತೀಗ? ಯಾಕೆ ನೀನೇನು ತೆಪ್ಪೆ ಮಾಡಿಲ್ವಾ? ನಂದೊಬ್ಳದೇನೇನಿಯ ತೆಪ್ಪು? ನಾನೇನು ಇದು ಮಾಡ್ಬಿಟ್ಟಿದ್ದೀನ? ಇವಾಗ ಏನು ಅದರಿಂದ ಲಕ್ಷ ಕಾಸು ಬಂದಿದ್ರೆ ನೀಟಾಗಿ ಜಾಬ್ ಗಿಳಿಸ್ಕೊತಾ ಇದ್ದೆ. ಈಗ ನನ್ನ ಮೇಲೆ ಹೇಳ್ತಾ ಇದ್ದೀಗ ನೀನು? ಓಹೋ, ಈಗ ದುಡ್ಡು ಬಂದಿದ್ರೆ ಮಾತ್ರ ನಾನು ಮಾಡಿದ್ದು ಸರಿ. ಅದೇನೋ ತೆಪ್ಪು ಮಾಡಿದ್ಮೇಲೆ ತಗ್ಲಾಕಬಿಟ್ರೆ ಈ ಸುಮಿ ಕೆಟ್ಟೊಳಗೋಗ್ಬಿಟ್ಲು ಅಲ್ವಾ? ದುಡ್ಡು ಬಂದು ಚೆನ್ನಾಗಿ ಬಿಸ್ನೆಸ್ ಶುರು ಮಾಡಿಬಿಟ್ಟು ನಾವು ದೊಡ್ಡ ಟಾಪ್ ಲೆವೆಲ್ ಬಿಸ್ನೆಸ್ ಮ್ಯಾನುಗಳಾಗಿದ್ದಿದ್ರೆ ಅವಾಗ ನೀನು ಖುಷಿ ಪಡ್ತಿದ್ದೆ. ಇವಾಗ ತಗ್ಲಾಕೊಂಡಿದ್ದೀನಿ ಅಂತ ಬೈತಾ ಇದ್ದೀಗ ನೀನು? ಹೇಳು ನೋಡು, ಇವೆಲ್ಲ ಮಾಮೂಲಿನೇನಿಯ. ಸುಮ್ಕಿರ್ಬೇಕು. ಇದೇನು ದೊಡ್ಡ ಕ್ರಿಮಿನಲ್ ಕೆಲಸ ಮಾಡಿಲ್ಲ ನಾವು. ಬುಟ್ ಕಳಿಸ್ತಾರೆ. ನಿನಗೆ ಗೊತ್ತಾ ಬುಟ್ ಕಳಿಸ್ತಾರೆ ಅಂತ? ನಿಜ ಹೇಳು, ಆಮೇಕಿಂದ ಸುಳ್ಳು ಪಳ್ಳು ಅಂತ ಹೇಳಕ್ ಬರ್ಬೇಡ. ನಿಜನೇ ನೀ ಹೇಳು. ಸುಳ್ಳು ಪಳ್ಳು ಎಲ್ಲ ಹೇಳ್ಬಿಟ್ಟು ನೀನು ನಾನು ಸುಮ್ಮನೆ ಆಮೇಕಿಂದ ತಿಕ್ಲತ್ತಿಸ್ಬೇಡ ನನಗೆ. ನಾನು ನಿಜನೇ ನೀ ಹೇಳ್ತಾ ಇದ್ದೀನಿ, ನೀನು ಸುಮ್ಕಿರು ನೀನು. ನನಗೆ ಗೊತ್ತು. ಈ ಪೊಲೀಸ್ನವ್ರು ನಮ್ಮನ್ನ ಇರಿಸ್ಕೊಂಡು ಏನು ಮಾಡ್ತಾರೆ? ನಾವೇನು ಕಳ್ತನ ಮಾಡ್ಬಿಟ್ಟು ಮಾರ್ಬಿಟ್ಟಿದೀವ? ಇಲ್ಲ, ಸುಮ್ಕೇನೆ ಹೊಸಿ ಬುದ್ಧಿ ಹೇಳ್ಬಿಟ್ಟು ಕಳ್ಸೋಕ್ಕೆ ಅಂತನೇನಿಯ ಕಾರ್ದಿರೋದು. ನನಗೆ ಗೊತ್ತು ಎಲ್ಲ ಇಷ್ಟನ್ವೇ. ಸುಮ್ಕಿರು, ಅವ್ರೇನು ಮಾಡೋಕ್ಕಿಲ್ಲ. ಅಲ್ಲ ಕಣವ, ಇಂಥ ಕೆಲಸ ಯಾಕವ ಮಾಡಿದೆ ಅಂತ ಹೇಳ್ಬಿಟ್ಟು ಹೊಸಿ ಬುದ್ಧಿ ಹೇಳ್ಬಿಟ್ಟು ಕಳಿಸ್ತಾರೆ ಅಷ್ಟೇ ತಾನೇ. ಏಟುಳು ಪಟ್ಟುಗಳೇನು ಕೊಡೋಕ್ಕಿಲ್ಲ ತಾನೇ? ಸೊರ್ರುಗಳು ನಮ್ಮನ್ನೆಲ್ಲ ಹೊಡೆಯಂಗಿಲ್ಲ ಹೆಣ್ಮಕ್ಳನ್ನ. ಗಂಡಸ್ರು ಪೊಲೀಸರಲ್ಲ, ಹೆಣ್ಮಕ್ಳು ಮೈ ಮುಟ್ಟಂಗಿಲ್ಲ. ನಾನು ಬೇಜಾನ್ ದಿನ ಪೊಲೀಸ್ ಸ್ಟೇಷನ್ನಾಗ ಇದ್ನಲ್ಲ, ನನಗೆ ಎಲ್ಲ ತಿಳ್ಕೊಬಿಟ್ಟಿದ್ದೀನಿ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನನಗೆ ಗೊತ್ತು. ಅಯ್ಯಪ್ಪ ನಮ್ಮ ಮೇಲೆ ಕೈ ಮಾಡೋಕ್ಕಾಗಕ್ಕಿಲ್ಲ. ಸುಮ್ಕಿರು. ಹೌದು, ಅವರು ಸರ್ ಕೈ ಮಾಡೋಕ್ಕಾಗಲ್ಲ ಅಂತಾನೇನೆ ಸರ್ ನಾನು ಕಳಿಸಿರೋದು ನಿಮಗೆ ಸರಿಯಾಗಿ ಬೆಂಡೆತ್ತಕ್ಕೆ. ಏನು ಸರ್ನೇ ಊರೆಲ್ಲ ಅಟ್ಟಾಡ್ಸಿದ್ರಂತೆ? ಮಾಡಿ ಮೇಲೆ ಹತ್ಸದಂತೆ, ಕೆಳಗಡೆ ಕಿಳಿಸದಂತೆ, ಏನೇನೋ ಮಾಡಿದ್ರಂತೆ. ಮಾಡ್ರದೆ ಅಲ್ಕಾ ಕಂತ್ರಿ ಕೆಲಸ. ಅದ್ರಾಗೂ ನಮ್ಮನ್ನ ಪೊಲೀಸ್ನವನ್ನೆಲ್ಲ ಅಯ್ಯೋ ಅಂತ ಅನ್ನಿಸ್ತೀರಾ? ಏನ್ ನಿಮಗೆ ಬಂದಿರೋದು? ನಿಮಗೆ ದೊಡ್ಡ ರೋಗ? ಅಯ್ಯಯ್ಯೋ ಮೇಡಮ್ ಅವರೇ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಬೇಕು ಅಂತ ಓಡ್ಲಿಲ್ಲ ಮೇಡಮ್ ಅವರೇ. ನೀವು ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಜಾಮ್ ತೆಗೆದ್ಬಿಡ್ತೀರೇನೋ ಅಂತ ಭಯ ಆಯಿತು ಮೇಡಮ್ ಅವರೇ. ಭಯಕ್ಕಂಗೆ ಎಲ್ಲ ಮಾಡಿದೆ ಮೇಡಮ್ ಅವರೇ. ಅಷ್ಟೇ ನೀನಿಯ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನಾವಿಂಥ ಕೆಲಸನ ಇನ್ನೊಂದ್ಕಿಂತ ಮಾಡೋಕ್ಕಿಲ್ಲ ಮೇಡಮ್ ಅವರೇ. ಇದೇನೇ ನೀಯ ಕೊನೆ. ದಯವಿಟ್ಟು ಹೊಡಿಬೇಡಿ ಮೇಡಮ್ ಅವರೇ. ಮಮ್ತಿ ಕೇಳ್ಕ ಮೇಡಮ್ ಅವರೇ. ನಮ್ಮ ತಾಯಣೆಗೂ ಇಂಥ ಕೆಲಸ ಮಾಡೋಕ್ಕಿಲ್ಲ ಮೇಡಮ್ ಅವರೇ. ಬಿಟ್ಬಿಡಿ. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ವಿ, ಏನೋ ಕಷ್ಟ ಜೀವನಕ್ಕೆ. ದಯವಿಟ್ಟು ಬಿಟ್ಬಿಡಿ. ಅಯ್ಯಪ್ಪ ಮೇಡಮ್ ಅವರೇ ಹೊಡಿಬೇಡಿ ಮೇಡಮ್ ಅವರೇ. ಅಯ್ಯಯ್ಯೋ ಮೇಡಮ್ ಅವರೇ ಹೊಡಿಬೇಡ್ರಿ ಮೇಡಮ್ ಅವರೇ. ಇವಳೆ ಮೇಡಮ್ ಅವರೇ ಹೇಳ್ಕೊಟ್ಟಿದ್ದು ನನಗೆ ಅಂತ ಕೆಲಸ ಮಾಡೋಕ್ಕೆ. ನನಗೇನು ಗೊತ್ತಿಲ್ಲ ಮೇಡಮ್ ಅವರೇ. ದಯವಿಟ್ಟು ಹೊಡಿಬೇಡಿ ಮೇಡಮ್ ಅವರೇ. ಈಗ ನಾನು ಹೇಳ್ತಿದ್ದೀನಿ ಏಟ್ ತಿನ್ನು ಅಂತ. ತಿನ್ನು. ನಿಮ್ಮಿಬ್ರಿಗೂ ಅವತ್ತು ಖಾರ ಅರಿ ಅಂತ ಹೇಳ್ಬಿಟ್ಟು ಸರ್ ಹೇಳ್ಬಿಟ್ಟೇನೆ ಕಳ್ಸವ್ರೆ. ಒಬ್ಬೊಬ್ರಿಗೂ ಸರಿಯಾಗಿ ಬೆಂಡೆತ್ತು ಅಂತ ಹೇಳ್ಬಿಟ್ಟು ಸರ್ನ ಏನು ಊರೆಲ್ಲ ಅಡ್ಡಾಡಿಸ್ಬಿಟ್ರಂತೆ. ಹಿಂದಿಂದೆ ನಾಯಿ ಓಡ್ ಬಂದಂಗೆ ನಮ್ಮ ಸರ್ ಓಡ್ ಬಂದ್ರು ಬಿಡ್ದಿದಂಗೆ ಊರೆಲ್ಲ ಓಡಾಡಿಸ್ಬಿಟ್ಟು ಸರ್ಗೇನೇನೆ ಇದು ಮಾಡ್ಬಿಟ್ಟು ಎಷ್ಟು ಮಾಡಿದ್ದೀರಾ ನೀವು? ಅಯ್ಯಯ್ಯೋ ಮೇಡಮ್ ಅವರೇ ಹೊಡಿಬೇಡಿ ಮೇಡಮ್ ಅವರೇ. ನೋವಾಯ್ತದೆ ಮೇಡಮ್ ಅವರೇ ಪ್ಲೀಸ್ ಮೇಡಮ್ ಅವರೇ ಹೊಡಿಬೇಡಿ ಮೇಡಮ್ ಅವರೇ. ಅಯ್ಯಯ್ಯೋ ಮೇಡಮ್ ಅವರೇ. ಅಯ್ಯಯ್ಯೋ ಯಪ್ಪ ಮೇಡಮ್ ಅವರೇ ಹೊಡಿಬೇಡಿ ಮೇಡಮ್ ಅವರೇ. ಕೈ ಮುಯ್ತೀನಿ, ಹೊಡಿಬೇಡಿ ಮೇಡಮ್ ಅವರೇ. ನೋವಾಯ್ತದೆ ಮೇಡಮ್ ಅವರೇ. ಮೈ ಬಗ್ಸ್ ತಿಂದು ದುಡ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೇನು ಬಂದಿರೋ ದೊಡ್ಡ ಪತ್ತು. ಎಂತೆಂಥ ಕೈ ಕಾಲಿಲ್ದಿರೋ ಅಜ್ಜಿ ಮುತ್ಕೆರೆಲ್ಲನೂ ಮೈ ಬಗ್ಸ್ಬಿಟ್ಟು ಕೆಲಸ ಮಾಡ್ತಾವ್ರೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಅಲ್ಲಿ ಹೋಗ್ರಿ, ಅಲ್ಲಿ ಮಾರ್ಕೆಟ್ ಒಳಗೆ ಅಲ್ಲಿ ಇಲ್ಲಿ ನೋಡೋಗ್ರಿ. ಏನೋ ಒಂಚೂರು ಇಕ್ಕೊಂಡು ಮಾರೋದು ಗೀರೋದು ಮಾಡೋದು ಏನೋ ಒಂದು ಮಾಡ್ಬಿಟ್ಟು ಏನೋ ಒಂದು ಜೀವನ ಅಂತೇಳ್ಬಿಟ್ಟು ಜೀವನಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂಥದ್ರಾಗೆ ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನಿನಗೆ ಕ್ಷಮೆ ಬೇರೆ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ ನಿನಗೆ. ಏನು ನಿಮಗೆಲ್ಲ ಬಂದಿರೋದು ನಿಮಗೆ ದೊಡ್ಡ ರೋಗ? ಪೊಲೀಸ್ನವ್ರು ಏನು ಮಾಡಲ್ಲ. ನಾವೇನು ಕಡಲೆ ಬೀಜ ತಿನ್ಕೊಂಡು ಕುಂತಿರ್ತೀವ? ನಿಮ್ಮನ್ನು ಹಿಡಿಯಕ್ಕೆ ನಮ್ಮ ಕೈಲಾಗಲ್ವಾ? ನಿಮ್ಮನ್ನು ಹಿಡಿಬೇಕು ಅಂತಾನೆ ನಮ್ಮನ್ನ ಕಷ್ಟಪಟ್ಟು ನೇಮಿಸಿರೋದಿಲ್ಗೆ. ಅಯ್ಯಯ್ಯೋ ನಾನು ಸತ್ತೆ. ಅಯ್ಯೋ ಕಾಪಾಡಿ
ನಮ್ಮನ್ನ ಕಾಪಾಡಿ. ಏನ ಕಾಪಾಡಿ? ನೀವ್ ಹಿಂಗ್ ನಾಯಿ ಹೊಡ್ದಂಗ್ ಹೊಡಿತಿದ್ರೆ ಭಯ ಆಯ್ತೈತೆ ಮೇಡಮ್ ಅವರೇ. ನೀವ್ ಹಿಂಗ ಹೊಡಿತಿದ್ರೆ ನಮ್ ಬೆನ್ನು ಮುಳಿಗಳೆಲ್ಲ ಏನಾಗ್ಬಿಡ. ಈಗಲೇ ನೀರಿಲ್ದಿರ ಬಾವಿಗೆ ಬಿದ್ಬಿಟ್ಟು ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದೀವಿ. ಈಗ ಮತ್ತೆ ನೀವ್ ಹಿಂಗ್ ದರಮ್ದೇಟ್ ಕೊಟ್ಬಿಟ್ರೆ ನಾವು ಸತ್ತೇ ಹೋಗ್ಬಿಡ್ತೀವಿ. ನಮಗೂ ವಯಸ್ಸಾಗೈತೆ ಮೇಡಮ್ ಅವರೇ. ನಮ್ಗೇನು ವಯಸ್ಸೈತಾ? ಇವನು ಸಣ್ಣ ತಪ್ಪು ಮಾಡ್ಬಿಟ್ಟಿದೀವಿ. ಅದಕ್ಕೆಲ್ಲನೂ ಹಗ್ಲಗ್ಲಕ್ಕೂನು ಹಿಡ್ಕೊಂಬಂದು ಹೊಡಿತಿರಲ್ಲ. ನಾವೇ ನಿಮ್ಗೆ ತಮಟೆನ ಬಂದ್ ಬಾರ್ಸಕ್ಕೆ. ಮೇಡಮ್ ಅವರೇ ಬಿಟ್ಬಿಡಿ ಮೇಡಮ್ ಅವರೇ, ತಪ್ಪಾಯ್ತು ಬಿಟ್ಬಿಡಿ ಮೇಡಮ್ ಅವರೇ. ಲೇ ಸುಮಿ, ನಿನ್ಗೆ ಎಷ್ಟು ಸಲ ವಾಪಸ್ ಕಳ್ಸಿದ್ರು ಓಡ್ ಬಂದು ಪೊಲೀಸ್ ಸ್ಟೇಷನ್ಗೆ ಬೀಳ್ತೀಯ ಅಂತಂದ್ರೆ ನಿನಗೂ ಈ ಪೊಲೀಸ್ ಸ್ಟೇಷನ್ಗೂ ಏನೋ ದೊಡ್ಡ ನಂಟೈತೆ ಅಂತ ಅನ್ನಿಸ್ತೈತೆ. ಅದಕ್ಕೆ ಬಂದು ಪೊಲೀಸ್ ಸ್ಟೇಷನ್ ಒಳಗಡೆನೇ ಬೀಳದ್ ನೀನು ಕೊಂತ್ರಿ. ಕಳಿಸ್ತೀನಿ ಕಳಿಸ್ಲೇಬೇಕಲ್ಲ ನಿಮ್ಮನ್ನ. ಇನ್ನೇನು ಪೊಲೀಸ್ ಸ್ಟೇಷನ್ ಇಕ್ಕಬಿಟ್ಟು ನಿಮ್ಮನ್ನ ಬಿಟ್ಟು ಊಟನ ಇಕ್ಕಕ್ಕಾಗ್ತದೆ ನಿಮ್ಗೆ? ಮಾಡಿರೋ ಅಲ್ಕ ಕೆಲಸಗಳಿಗೆ ಸುಮ್ಮನೆ ಯಾಕೆ ಕಳಿಸ್ಬೇಕು? ಒಳ್ಳೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಬಿಟ್ಟು ಕಳ್ಸೋಣ ಅಂತಾನೆ ರುಬ್ತಿರೋದು. ಯವ್ವ ಸತ್ತೆ, ನನ್ ಸತ್ತೆ. ಅಯ್ಯಯ್ಯೋ ಯವ್ವ ನಾನ್ ಸತ್ನೋ ಯವ್ವ ನಾನ್ ಸತ್ತೆ. ಮೇಡಮ್ ಅವರೇ ಹೊಡಿಬೇಡ್ರಿ ಮೇಡಮ್ ಅವರೇ. ಯವ್ವ ಮೇಡಮ್ ಅವರೇ ದಯವಿಟ್ಟು ತಪ್ಪಾಯ್ತು ಮೇಡಮ್ ಅವರೇ. ಇನ್ನೊಂದ್ಸಲ ಹಿಂಗ್ ಮಾಡಕ್ಕಿಲ್ಲ ಮೇಡಮ್ ಅವರೇ. ಬಿಟ್ಬಿಡಿ ಮೇಡಮ್ ಅವರೇ, ತಪ್ಪಾಯ್ತು ಮೇಡಮ್ ಅವರೇ. ನಾವು ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಬಿಟ್ಬಿಡಿ ಮೇಡಮ್ ಅವರೇ. ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಮೇಡಮ್ ಅವರೇ. ನಿಮ್ ಕಾಲ್ ಹಿಡ್ಕತ್ತೀನಿ, ಬಿಟ್ಬಿಡಿ ಮೇಡಮ್ ಅವರೇ. ಹೊಡಿಬೇಡಿ ಮೇಡಮ್ ಅವರೇ. ಅಯ್ಯೋ ಶಾನೆ ವೀಕ್ ಆಗ್ಬಿಟ್ಟಿದೀನಿ ಮೇಡಮ್ ಅವರೇ. ಮನೆನಾಗ ಊಟ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ನೀವು ಏಟುಗಳ ಮೇಲೆ ಏಟುಗಳು ಕೊಟ್ರೆ ನಾನು ಬದುಕಿರಕ್ಕಿಲ್ಲ ಮೇಡಮ್ ಅವರೇ. ಇದನ್ನೆಲ್ಲನೂ ಕಳ್ತನ ಮಾಡಕ್ ಹೋದ್ರಲ್ಲ, ಅದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಕಳ್ತನ ಮಾಡೋದಕ್ಕಿನ್ನ ಮುಂಚೆ ಕಳ್ತನ ಮಾಡಿ ತಗ್ಲಾಕಂಡ್ರೆ ಹೆಂಗು ಬೀಳ್ತಾವಪ್ಪ ಏಟುಗಳು. ಕಳ್ತನ ಮಾಡಬಾರ್ದು ಅಂತ ಏನೇ ಬಂದಿರೋದು ನಿನಗೆ ದೊಡ್ಡರೋಗ ಸುಮಿ. ಕೊಡಿದ್ರೆ 4 ಗಾಡಿ ಮಾಂಸ ಆಯ್ತ್ಯಾ? ಒಳ್ಳೆ ಎಮ್ಮೆ ತಪ್ಪಣ್ಣ ಇದ್ದಂಗಿದ್ಯಾ? ನಿನ್ ಯೋಗ್ಯತೆಗೆ ಮೈಬಕ್ಸ್ ದುಡಿಯಕ್ಕಾಗಲ್ವಾ? ಕೂಲಿನಲ್ಲಿ ಹೋದ್ರೆ ಕಾಸು ಕೊಡಲ್ಲ ಅಂತಾರ. ಕಷ್ಟಪಟ್ಟು ಕೂಲಿನಲ್ಲಿ ಹೋಗ್ಬಿಟ್ಟು ಕಾಸು ಸಂಪಾದನೆ ಮಾಡು. ಅದು ಬಿಟ್ಬಿಟ್ಟು ಯಾಕಿಂತ ಬೇವರ್ಸಿ ಬಾಳ್ಕೊಂಡು ಇಷ್ಟೊಂದೆಲ್ಲ ಅನ್ಯಾಯ ಮಾಡ್ಕೊಂಡು ಓಡಾಡ್ತಾ ಇದೆಯಾ? ನೀನು ನೋಡಿದ್ರೆ ನನಗಂತೂ ಹಂಗೇನೆ ಮುರಿದೋಗ್ತೈತೆ. ಅವಾಗ ಒಂದ್ಸಲ ಕಳ್ತನದ ಕೇಸಾಗೆ ತಾನೇ ತಗ್ಲಾಕೊಂಡು ಬಂದಿದ್ದು ನೀನು ನಿನ್ ಮಗ. ಇವಾಗ ಮತ್ತೆ ಕಳ್ತನದ ಕೇಸಿಗೆ ಬಂದ? ದೊಡ್ಡ ಊರ್ ಕಳ್ಳಿ ಆಗಿದ್ಯಾ ನೀನು? ಬರ್ತೀನಿ ನಡಿ. ಊರಾಗೆಲ್ಲ ನಿನ್ ಮಾನ ಮರೀದಿ ಇನ್ನೂ ಚೆನ್ನಾಗಿ ಅರಾಜ್ ಹಾಕ್ಬಿಟ್ಟು ಊರಾಗ ತಲೆ ಎತ್ಕೊಂಡು ಓಡಬಾರ್ದು ಮಳ್ಳಿ ನೀನು. ಹಂಗ್ ಮಾಡ್ತೀನಿ. ಬಿಟ್ಬಿಟ್ಟೆ ನಿನ್ನ. ಏನ್ ಅವತಾರಗಳು? ಮೇಡಮ್ ಅವರೇ ಬೇಡ ಮೇಡಮ್ ಅವರೇ. ಬೇಡ ಮೇಡಮ್ ಅವರೇ, ನಿಮ್ ಕಾಲಕ್ಕೆ ಬೀಳ್ತೀನಿ. ಬೇಡ ಮೇಡಮ್ ಅವರೇ. ಲೇ 4 ಜನಕ್ಕೆ ಬುದ್ಧಿ ಹೇಳೋ ಅಷ್ಟು ವಯಸ್ಸಾಗೈತೆ. ಕತ್ತೆ ಬಡ್ಡಿ ನೀನು. 4 ಜನಕ್ಕೆ ಬುದ್ಧಿ ಹೇಳ್ಬೇಕು ನೀನು. ಅಂತದ್ರಾಗೆ ನೀನೇ ಇಂತ ಅಲ್ಕ ಕೆಲಸ ಮಾಡಕ್ ನಿಂತ್ಬಿಟ್ಟಿದ್ಯಲ್ಲ ನೀನು. ಅಯ್ಯೋ ಮೇಡಮ್ ಅವರೇ, ಬಡವಾ ನೀನ್ ಮಡಗ್ದಂಗಿರು ಅಂತ ಇದ್ದೆ ಮೇಡಮ್ ಅವರೇ. ನಾನು ಪಾಡಿಗೆ ನನ್ನ ಕೂಲಿನಲ್ಲಿ ಮಾಡ್ಕೊಂಡು ನಾನು ನನ್ನ ಮಗಳು ತಿನ್ಕೊಂಡು ಉಣ್ಕೊಂಡಿದ್ವಿ ಮೇಡಮ್ ಅವರೇ. ಇವಳು ಬಂದ್ಲು ಮೇಡಮ್ ಅವರೇ. ಇವಳು ಬೋರ ಗಂಟ ಬಂದ್ಬಿಟ್ಟು ಮೇಡಮ್ ಅವರೇ, ನೀನು ಕೋಟ್ಯಾಧೀಶ್ವರಿ ಮಾಡ್ತೀನಿ, ನಿನ್ನ ಲಕ್ಷಾಧೀಶ್ವರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಂಥ ಗತಿಗೆ ತಂದ್ಬಿಟ್ಲು ಮೇಡಮ್ ಅವರೇ. ನಾನು ಬೇಕಂತ ಮಾಡಿದ್ದಲ್ಲ ಮೇಡಮ್ ಅವರೇ. ಹತ್ತಿಯಪ್ಪಾಯ್ತು ಮೇಡಮ್ ಅವರೇ. ಇವಳು ಮಾತು ಕಟ್ಕೊಂಡು ಮಾಡಿದ್ದು ಮೇಡಮ್ ಅವರೇ. ದಯವಿಟ್ಟು ಬಿಟ್ಬಿಡಿ ಮೇಡಮ್ ಅವರೇ. ಹೊಡಿಬೇಡಿ, ಅಲ್ಲೆಲ್ಲ ಉದ್ರೋದು ನಾವು. ಅಯ್ಯೋ ಆಯ್ತಿಲ್ಲ ಮೇಡಮ್ ಅವರೇ. ಚೆನ್ನಾಗಿ ನಾಟಕ ಆಡ್ತೀರಾ ಮಳ್ಳಿಗ್ಲ. ಯಾಕೆ ಎಸ್ಕೇಪ್ ಆಗಕ್ಕೆ ಇಲ್ಲಿಂದ ಬಡ 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 ಅಂತ ಓಡೋಗಕ್ಕೆ? ಅವಾಗ ನಿಮ್ಗೆಲ್ಲ ಶಕ್ತಿ ಇರ್ತೈತೆ. ನಾವು ಏಟುಗಳು ಕೊಡ್ಬೇಕಾದ್ರೆಲ್ಲ ಶಕ್ತಿ ಇರಲ್ವಾ? ಮರ್ಯಾದಿನಾಗ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರೋರು. ಅವರು ಬರೋರು ಓನರು ಇಬ್ರು ಕೂರಿಸ್ಬಿಟ್ಟು ಏನೋ ಒಂದು ತೀರ್ಮಾನ ಮಾಡಿ ಕಳ್ಸೋರು. ಹಿಂಗೆ ಏನಕ್ಕೆ ನಾಯಿಗಳು ಓಡಾಡ್ದಂಗೆ ಓಡೋಗ್ಬೇಕಿತ್ತು? ನಿನ್ ಮನ್ಯಾಳಿ. ಯವ್ವ ಮೇಡಮ್ ಅವರೇ ಸತ್ತೆ, ನಾನ್ ಸತ್ತೆ. ಬಿಡಿ ಮೇಡಮ್ ಅವರೇ, ತಪ್ಪಾಯ್ತು ಮೇಡಮ್ ಅವರೇ. ನೀವು ಓಡೋಗಿದ ತಕ್ಷಣ ಪೊಲೀಸರು ನಿಮ್ಮನ್ನ ಬಿಟ್ಬಿಡ್ತಾರೆ ಅಲ್ವಾ? ಇವತ್ತೆಲ್ಲ ಕೂಳು ನೀರು ಹಿಡ್ದಂಗೆ ಬಿದ್ದಿರ್ರಿ. ನಾಳೆ ನೋಡೋಣ. ನಾಳೆ ನಮ್ಮ ಸರ್ ಬಂದು ಮಾತಾಡ್ತಾರೆ. ಸರ್ 2 ದಿನ ರಜಾ ಹಾಕವ್ರೆ. ಅಲ್ಲಿ ಗಂಟ ಕೂಳು ನೀರು ಇಲ್ದಂಗೆ ಬಿದ್ದಿರ್ರಿ, ಗೊತ್ತಾಗ್ತೈತೆ. ಅವ್ರಿಗೆ ಎಷ್ಟು ಉರ್ಸಿದ್ದೀರಾ ನೀವು ಅಂತಂದ್ರೆ ಅವ್ರು ಉರ್ಕೊಂಡು ಹೇಳ್ತಾವ್ರು. ಸರಿಯಾಗಿ ವಾಣಿಸು ಹೋಗಿ ಬಿಡ್ಲೇ ಬೇಡ ನೀನು. ಸರಿಯಾಗಿ ದರುಮ್ದೇಟ್ ಹಾಕು ಅಂತ. ಸೊರ್ರು ಹೊಡಿಯಲ್ವಂತೆ. ಅದಕ್ಕೆ ನಾನು ಬಂದಿರೋದು ನಿಮಗೆ ದರುಮ್ದೇಟ್ ಬಾರ್ಸಕ್ಕೆ. ನಿಮಗೆ ಮೊಳ್ಳಿಗ್ಲ ಮೈ ಬಾಕ್ಸ್ ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ಲ. ಪಾಪ ಕಂಡವ್ರು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿರೋದನ್ನ ಅವ್ರ ಹತ್ರ ಹೋಗಿ ಇರು ಮಾಡ್ತೀನಿ ಮೇಡಮ್ ಅವರೇ. ಇಲ್ಲೇ ನಿಮ್ಮ ಕಾಲಕ್ಕೆ ಬೇಕಾದ್ರೆ ಬಿದ್ಬಿಡ್ತೀನಿ ಮೇಡಮ್ ಅವರೇ. ದಯವಿಟ್ಟು ಬಿಟ್ಬಿಡಿ ಮೇಡಮ್ ಅವರೇ. ತಪ್ಪಾಯ್ತು ಮೇಡಮ್ ಅವರೇ. ನಮ್ಗೆ ಅರ್ಥ ಆಯ್ತೈತೆ ಮೇಡಮ್ ಅವರೇ. ನಾವು ತಪ್ಪು ಮಾಡಿದೀವಿ ಅಂತ ಸಂದಕ್ಕೆ ಅರ್ಥ ಆಯ್ತೈತೆ ಮೇಡಮ್ ಅವರೇ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಮೇಡಮ್ ಅವರೇ. ದಯವಿಟ್ಟು ಬಿಟ್ಬಿಡಿ ಮೇಡಮ್ ಅವರೇ. ಇದೇನೇನಿಯ ಕೊನೆ ಮೇಡಮ್ ಅವರೇ. ಇನ್ನೊಂದು ಇಂಥ ಕೊಂತ್ರಿ ಕೆಲಸ ಮಾಡಿದ್ರೆ ಎಕ್ಕಡೆ ತಗೊಂಡು ಹೊಡೆದು ಬಿಡಿ ಮೇಡಮ್ ಅವರೇ. ಯವ್ವ ಬಿಟ್ಬಿಡಿ ಮೇಡಮ್ ಅವರೇ. ಅಯ್ಯೋ ಮೇಡಮ್ ಅವರೇ, ನನ್ನ ಕಡೆಗೆ ನೋಡ್ಲೇಬೇಡ್ರಿ ಮೇಡಮ್ ಅವರೇ. ಹಿಂದಿಪ್ಪೆ ಕೈ ಆಗೋಗ್ಬಿಟ್ಟಿದ್ದೀನಿ ಮೇಡಮ್ ಅವರೇ. ನೋಡಕ್ ಮಾತ್ರ ಡುಮ್ಗಿದ್ದೀನಿ. ಒಳಗಡೆ ಎಲ್ಲ ಗಾಳಿ ತುಂಬ್ಕೊಂಡೈತಾ ಇಷ್ಟೇನೇನಿಯ. ಇವ್ವ ನಂಗೆ ಯಾವ ಶಕ್ತಿನೂ ಇಲ್ಲ. ನೀವು ಹೊಡೆದ್ರೆ ತಡ್ಕೊಳ್ಳೋ ಶಕ್ತಿನೂ ನನಗಿಲ್ಲ ಮೇಡಮ್ ಅವರೇ. ನೆಗದ್ ಬಿದ್ದೋಯ್ತೀನಿ ಮೇಡಮ್ ಅವರೇ. ಇನ್ನು ಮಗಂಗೆ ಮಕ್ಕಳಾಗಿಲ್ಲ ಮೇಡಮ್ ಅವರೇ. ದಯವಿಟ್ಟು ನನ್ನ ಬಿಟ್ಬಿಡಿ. ಮೊಮ್ಮಕ್ಕಳು ನೋಡ ಆಸೆನೂ ಐತೆ ನನಗೆ. ನಿನ್ನಂತ ಬಂಡ್ಬಾಳು ನಾಯಿ ಬಳಕಿಲ್ಲ. ನಿನ್ನಂತ ಬಂಡ್ಬಾಳ್ನ ಅದು ಏನು ಬಾಳು ಅಂತ ಬಾಳ್ತಿದ್ಯೋ ನೀನಂತೂ ನಾಯಿ ಬಾಳ್ನ. ನಿನ್ನ ಮುಖ ನೋಡಿದ್ರೇ ಮೈಯೆಲ್ಲ ಉರಿದೋಗ್ತೈತೆ ನನಗಂತೂ. ನಿನ್ನ ಮುಖನೋ ಯಪ್ಪ ದೊಡ್ಡ ನಮಸ್ಕಾರ ಅಂತ ಅನಿಸ್ಬಿಡ್ತೈತೆ ನಿಮ್ಮನ್ನು ನೋಡ್ತಿದ್ರೆ. ಅದು ಎಷ್ಟು ಸಲ ಜೈಲಿಗೆ ಬಂದು ಹೋಗ್ತೀಯ ನೀನು? ಮಾನ ಮರುವಾದಿ 3 ಬಿಟ್ಟೋಳು ನೀನು. ಅಯ್ಯಪ್ಪ ನಿಮ್ಮ ಮನೆಗೆ ಅದು ಏನು ನಿನ್ನ ಗಂಡ ನಿನ್ನ ಮಕ್ಕಳು ಅದು ಹೆಂಗೆ ಸಹಿಸ್ಕೊಂಡವರು ನಿನ್ನಂತೂ? ಅದೇನು ನಿನ್ನ ತಲೆನಾಗೆ ಬುದ್ಧಿಗಿದ್ದಿ ಇಲ್ವೇ ನನ್ನಪ್ಪ ನಿನ್ನ ತಲೆನಾಗೆ? ಇಲ್ಲ ಮೇಡಮ್ ಅವರೇ, ಇನ್ಮೇಲೆ ಬುದ್ಧಿ ಬರ್ಸ್ಕತ್ತೀನಿ ಮೇಡಮ್ ಅವರೇ.
ಮೇಡಮರೇ ಬಿಟ್ಬಿಡಿ ಮೇಡಮರೇ, ಬಿಟ್ಬಿಡಿ ಮೇಡಮರೇ, ತೆಪ್ಪಾಯ್ತು ತೆಪ್ಪಾಯ್ತು, ಹೊಡಿಬೇಡಿ ಮೇಡಮರೇ, ಹೊಡಿಬೇಡಿ. ಹೊಡೆಯೋದು ಇಲ್ಲ, ತಿನ್ನಕ್ಕೊಂದಗಳು ಅನ್ನನೂ ಕೊಡಲ್ಲ, ಸಾಯ್ರಿ ನಿಮಗೆ, ಅವಾಗೇನೇ ಬುದ್ಧಿ ಬರೋದು. ಅಲ್ಲಿ ತನಕ ನಿಮಗೆ ಬುದ್ಧಿ ಬರಲ್ಲಲ್ವಾ, ಸಾಯ್ಬೇಕು ನೀವು, ಅವಾಗೇನೇ ನೆಮ್ಮದಿ. ಥೂ, ನನ್ನ ಮಗಳು ಹೇಳಿದ್ಲು ಬ್ಯಾಡ ಕಣಮ್ಮ, ಕಳ್ತನಕ್ಕೆ ಹೋಗ್ಬೇಡ ಕಣಮ್ಮ, ಆ ಸುಮ್ಮನ ಮಾತೆಲ್ಲ ಕೇಳ್ಬಿಟ್ಟು ಹಾಳಾಗೋಗ್ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಹೇಳಿದ್ಲು. ನಾನಿಲ್ಲ ಇಲ್ಲ, ಏನೋ ಕೋಟ್ಯಾಧೀಶ್ವರಿ ಮಾಡ್ಬಿಡ್ತಾಳೆ ನನ್ನನ್ನು, ಕೋಟ್ಯಾಧೀಶ್ವರಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಅಟ್ಟ ಹತ್ತಿಸ್ಬಿಡ್ತಾಳೆ ಅಂತ ಏನೋ ಮಾಡಕ್ಕೆ ಹೋಗಿ ಅಂತ ಎಡವಟ್ಟು ಕೆಲಸ ಮಾಡ್ಬಿಟ್ಟಲ್ಲ. ಇವತ್ತು ನೋಡಿ ನನ್ನ ಬಾಳು ಮೂರು ಬಿಟ್ಬಿಟ್ಟಾಯ್ತು. ಎಲ್ಲರ ತಗೋ ಅದಿಗಳು ತಿನ್ನೋ ಕೆಲಸ ಆಯ್ತು. ಲೇ ಸುಮಿ, ಯಾಕ್ಲೆ ಹಿಂಗೆ ಮಾಡ್ತಿಗೆ ಯವ್ವ, ನನಗಂತೂ ತಲೆಯೆಲ್ಲ ಡಿಮ್ ಅಂತೈತೆ, ಅಲ್ಲೆಲ್ಲ ಜುಮ್ ಅಂತೈತೆ. ಇನ್ನು ನನ್ನ ಕತೆ ಮುಗೀತು ಅಂತಲೇ ನೀ ಅರ್ಥ. ಇನ್ನೇನು ಉಳಿದೈತೆ, ನನ್ನ ಮಗಳು ಸಮೇತ ಅಮ್ಮ ಹೋಗ್ಬಿಟ್ಟು ಪೊಲೀಸರ ತಕ್ಕ ತಪ್ಪಾಯ್ತು ಅಂತ ಕೇಳಮ್ಮ, ಎಲ್ಲ ಸೊರೈತದೆ ಅಂತ ಹೇಳಿದ್ಲು. ಆದರೆ ನೀನು ಓಡೋಗನ ಅಂತ ಹೇಳ್ಬಿಟ್ಟು ಓಡಿಸಿ ಊರು ತುಂಬ ಓಡಿಸಿ, ನೀರಿಲ್ದಿರ ಬಾವಿಗೆ ಧುಮುಕ್ಸಿ, ಮಾಡಿ ಮೇಲಿಂದ ಧುಮುಕ್ಸಿ, ಇಲ್ಲಿ ಬಂದು ದರುಮ್ದೇಟ್ ಬೀಳಂಗೆ ಮಾಡಿದೆ. ಅವಾಗ ಏನಿಯ ಪೊಲೀಸರ ಕೈಗೆ ಸಿಕ್ಕಿದ್ರೆ ಇಷ್ಟೆಲ್ಲ ಆಗದೇನೆ ಸುಮಿ? ಅಯ್ಯೋ, ನನ್ಗೆ ಹಿಂಗೆಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು ಏನಾರ ಕನಸ ಬೀಳ್ತದೆ ನನಗೆ, ಹಿಂಗೆಲ್ಲ ಆಯ್ತದೆ ನನಗೆ, ಹಿಂಗೆಲ್ಲ ಇದಾಯ್ತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಹೇಳ್ಬಿಟ್ಟು ನನಗೇನು ಕನಸು ಬಿದ್ದುಬಿಡ್ತದ? ಇದೊಳ್ಳೆ ಸಂದ ಕೇಳ್ತಿಗಲ್ಲ ನೀನಂತೂ. ಏನೋ ಗೊತ್ತಿದ್ರೆ ನಾನು ಯಾಕೆ ಓಡೋಣ ಅಂತಿದ್ದೆ, ಏನೋ ತೆಪ್ಪಿಸ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದಲ್ವಾ ಅಂತ ಓಡೋಣ ಅಂತ ಹೇಳ್ದೆ. ನನಗೆ ಗೊತ್ತು ಹಿಂಗೆಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು, ನನಗನು ಗೊತ್ತಿರಲಿಲ್ಲ ಕಣವ, ನನಗಂತೂ. ಯವ್ವ, ನನಗೂ ಸಾಕಾಯಿತು. ಇನ್ನೊಂದು ಕಿತ ಪೊಲೀಸ್ ಸ್ಟೇಷನ್ ಮಕ್ಕ ನೋಡಬಾರ್ದು ಅಂತ ಅನ್ನಿಸ್ಬಿಡ್ತು. ಇಲ್ಲಿಗೆ ಬರಬಾರ್ದು ಅಂತಲೇ ಇದ್ದೆ, ಆದರೆ ಏನು ಮಾಡ್ತೀಯ? ಥೂ, ನಾಯಿ ಕಿತ್ತೋದ ಐಡಿಯಾನ ಕೊಟ್ಬಿಟ್ಟು ನೀನೇನೇನಿಯ ಹೆಂಗೆ ಹೇಳ್ತಾಳೆ ನೋಡು, ಬರಬಾರ್ದು ಅಂತ ಅನ್ಕೊಂಡಿದ್ಲಂತೆ. ನೀನೇ ತಾನೇ ಇಂಥ ಅಲ್ಕ ಐಡಿಯಾನ ಕೊಟ್ಟರೆ, ನೀನು ಕಿತ್ತೋಗಿರೋ ಅಲ್ಕ ಬೇವರ್ಸ್ ಐಡಿಯಾನ ನೀನೇನಿಯ ಕೊಟ್ಬಿಟ್ಟು ಇವಾಗ ಹಂಗನ್ನಿಸ್ತಿತ್ತು ಹಿಂಗನ್ನಿಸ್ತಿತ್ತು ಅಂತ ಸುಳ್ಬೋಗೊಳ್ತೀಯ ನೀನು. ಥೂ, ನಿನ್ನ ಮಾತು ನಾನು ಯಾವತ್ತೂ ಕೇಳಕ್ಕಿಲ್ಲ. ಅಯ್ಯೋ, ನೀನು ಸುಮ್ಕಿರ್, ನಿಂಗೆ ಗೊತ್ತಾಗಕ್ಕಿಲ್ಲ. 2 ಏಟ್ ತಿನ್ನಬೇಕು, ಸುಮ್ಮನಾಗಬೇಕು. ಆಮೇಕಿಂದ ಎಲ್ಲ ಸೋರೈತದ. ನೀನು ಸುಮ್ಕಿರ್, ನೀನು ಟೆನ್ಷನ್ ತಗೋಬೇಡ. ನೀನು ಶಾನೆ ಟೆನ್ಷನ್ ಆಗಿದೆಯಾ, ಸುಮ್ಕಿರು. ಥೂ, ನಿನ್ನ ಜಲ್ಮುಕ್ಕೆ.